ಈಗ ಇವ್ರು ಏನ್ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು, ಜೋಶಿ ಅವರು ಏನ್ ಮಾಡ್ತಾ ಇದ್ದಾರ್ರಿ? 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು 5,300 ಕೋಟಿ ಕೊಡ್ತೀವಿ ಅಂತ. ಅದಲ್ಲದೆ 15ನೇ ಹಣಕಾಸಿನ ಆಯೋಗ 11,495 ಕೋಟಿ 11,595 ಕೋಟಿ ಅನೌನ್ಸ್ ಮಾಡಿದ್ರು. ಎಲ್ಲಿ ಕೊಟ್ಟರು? ಇವೆಲ್ಲ ಕೇಳಲ್ವಾ? ಇವೆಲ್ಲ ಬರೆಯೋದಿಲ್ಲ ನೀವು? ಇವೆಲ್ಲ ತೋರಿಸಲ್ಲ? ತೋರಿಸಿ ಪ್ರಮುಖವಾಗಿ. ಮತ್ತೆ ಕುಮಾರಸ್ವಾಮಿ ಹೇಳೋದನ್ನು ಕೇಳ್ತಾ ಇದ್ದೀರಿ ನೋಡ್ರಿ. ನಾವು 56,000 ಕೋಟಿ ರೂಪಾಯಿಗಳ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಎಷ್ಟು? 56,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಕೊಡ್ತಾ ಇದ್ದೀವಿ. 56,000 ಕೋಟಿ ವರ್ಷಕ್ಕೆ. ದುಡ್ಡಿಲ್ಲ, ಟ್ರೆಜರಿನಲ್ಲಿ ದುಡ್ಡಿಲ್ಲ. ಹಾಗಾದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇಲ್ಲ? ಬಿಜೆಪಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಯಾಕೆ ಕೊಡ್ತಾ ಇಲ್ಲ? ಹೇಳಪ್ಪ. In Maharashtra election also, Prime Minister Narendra Modi had drawn a comparison of guarantees from Karnataka, sir. Is the government also mulling over to file a case, all that misinformation that was spread there? It is only to mislead the people of Maharashtra in order to get the votes of Maharashtra. He is telling lie. It is telling lie. It is a false advertisement given by the Maharashtra government. So will there be a case filed, sir? ನಾನು ಕಾನೂನು ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ನಾವು ಅವ್ರ ಮೇಲೆ, ಮಹಾರಾಷ್ಟ್ರ ಗವರ್ಮೆಂಟ್ ಮೇಲೆ ಒಂದು ಶೂಟ್ ಹಾಕಕ್ಕೆ ಯೋಚನೆ ಮಾಡ್ತಾ ಇದ್ವಿ. ಯಾಕಂದ್ರೆ ಸುಳ್ಳು ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ.